ಜಾಫರ್ ಅಂತ ಹೇಳ್ಬಿಟ್ಟು ನಮ್ಮ ಸದಸ್ಯ ನೀವು ಆಶ್ರಯದಲ್ಲಿ ಮನೆ ಖಾಲಿಗೆ ಕಾಯಮಾಗಿ ನಿಮಗೆ ಆರ್ಡರ್ ಇತ್ತಾ? ನಮಗೆ ಆರ್ಡರ್ ಇದೆ ಅಂತ ಅಲ್ಲಿ ಬೇರೆಯವ್ರಿಗೆ ಹೋಗಿರೋದು ಅವನು ಆ ಥರ ಹೋಗಿ ಬೇರೆ ಆ ಥರ ಹೋಗಿಲ್ಲಮ್ಮ. ಅವರಿಗೆ ಆಶ್ರಯದ್ದು ಹತ್ರ ಅಂತ ಕೊಟ್ಟಿರ್ತೀವಿ ನಗರಸಭೆ ಆಶ್ರಯ ಕಮಿಟಿಯಲ್ಲಿ ಪಾಸ್ ಸರ್ಕಾರ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿ ಅವರಿಗೆ ನಿವೇಶನ ಬಂದಿರೋದು. ಅವರಿಗೆ ನಾವೇನೇ ನಗರಸಭೆಯಿಂದನೇ ಬಿಡಿಸ್ಕೊಟ್ಟಿರೋದು. ನಗರಸಭೆಯಿಂದನೇ ಅಲ್ಲಿ ಫಸ್ಟ್ ಫಲಾನುಭವಿಗಾಗಿದ್ದು ಅವರಿಗೆ ಮನೆ ಇದೆ ಕನ್ಫರ್ಮ್ ಆಗಿದ್ದಕ್ಕೆ ಅವರು ಆಶ್ರಯ ಕಮಿಟಿಯಲ್ಲಿ ಸರಿಪಡಿಸಿ ಸೆಕೆಂಡ್ ಕಾಪಿ ಕೊಟ್ಟಿರೋದು. ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇರುತ್ತೆ, ಆಶ್ರಯ ಹೌಸಿಂಗ್ ಸ್ಕೀಮ್ ರೂಲ್ಸ್ಗಳಿರುತ್ತೆ, ಆ ಥರನೇ ಮಾಡಿರೋದು. ಅದನ್ನು ಇವ್ರು ಪ್ರಶ್ನೆ ಮಾಡ್ಕೊಂಡು ಅದೇ ಹೋಗೋ ಅಧಿಕಾರ ಅವ್ರಿಗೆ ಯಾವುದೂ ರೀತಿ ಇರೋದಿಲ್ಲ. ಆಮೇಲೆ ಮೋರವರು ಹಂಗೇನಾದ್ರು ಇತ್ತು ಅಂದರೆ ನನಗೆ ಬಂದು ಫಸ್ಟ್ ರಿಕ್ವೆಸ್ಟ್ ಕೊಡಬೇಕು, ನನಗೆ ಫಸ್ಟ್ ಬಂದು ಕೇಳ್ಬಿಟ್ಟು ಹಂಗೆ ಹೋಗ್ಬೇಕು. ಅನ್ನೋದಕ್ಕೆ ಹೋದ್ರೆ ತಪ್ಪ ಸರಿನಾ ನಾನು ಹೇಳಿದ್ದಕ್ಕೆ ನೀವು ರೆಸ್ಪಾನ್ಸಿಬಲ್ ಇರೋ ತಪ್ಪೇನಿಲ್ಲ ಅಂತ ಹೇಳಲ್ಲ. ಒಂದೇನಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ 2029 ಡಿಸೆಂಬರ್ 29ಗೆ ಹೋಗಿ ಒಂದು ಮನವಿ ನೋಡಮ್ಮ. ಮನವಿ ಕೊಡ್ತಾರೆ. ಎಲ್ಲ ಕಮಿಟಿಗಳಿಗೆ ಒಂದು ಅಧ್ಯಕ್ಷರುಗಳು ಅಂತ ಇರ್ತಾರೆ, ಜಿ ಬಿ ಇರುತ್ತೆ, ನಮ್ಮದೇ ಆದ್ರೂ ಅದ್ರಲ್ಲಿ ಪಾಸ್ ಆಗಬೇಕು, ಸರ್ಕಾರಕ್ಕೆ ಹೋಗ್ಬೇಕು. ಯಾವುದೇ ಒಂದು ನೋಡಪ್ಪ ಮನವಿ 100,000 ಜನ ಪ್ರೊಸೀಜರ್ಸ್ ಇರುತ್ತೆ. ಕೇಳು, ನಮಗೆ ಬರೋಲ್ಲ, ನಮಗೆ ಬಂದಿಲ್ಲ. ಬಂದ್ರೂ ಅಲರ್ಟ್ ಮಾಡೋಕ್ಕೆ ಅವಕಾಶ ಇರಲ್ಲ. ಪ್ರೊಸೀಜರ್ಸ್ ಭಾಳ ಇರುತ್ತೆ. ಗಣಮಕ್ಕ ನಾಗರಾಜ್ ಜನರಿಗೆ ಅಲರ್ಟ್ ಆಗಿದ್ದು ಅವರು ವಾಸ ಇಲ್ಲ ಅಂತ ಹೇಳ್ಬಿಟ್ಟು ನೀವು ವಾಣಿಶ್ರೀ ಬಿನ್ಕಮ್ ಅಶೋಕ್ ಅವರಿಗೆ ಕೊಟ್ಟಿದ್ದೀರಾ. ಅವರು 2021ರಲ್ಲಿ ನೀವು ಅಲರ್ಟ್ ಮಾಡಿದ್ದೀರಾ. ಅವರು ಇಲ್ಲಿವರೆಗಿಲ್ಲ. ಅವರಿಗೂ ಅವಶ್ಯಕತೆ, ಅವರಿಗೂ ಸ್ವಂತ ಮನೆ ಇದೆ. ಅದನ್ನ ಡಿಸೈಡ್ ಮಾಡೋ ಅಧಿಕಾರ ನಿಮಗಿರಲ್ಲ. ಅವರಿಗೆ ಮನೆ ಇದೆ ಅಂತ ಒಂದು ನಿಮಿಷ ಕೇಳಪ್ಪ. ನಿನಗೆ ಆ ಥರ ಇದ್ರೆ ತಕರಾರು ಕೊಡು, ಒಂದು ಅರ್ಜಿ. ಏನು ಕ್ಲೈಮ್ ಇದೆ ಅಲ್ಲ, ನಿಮಗೂ ರೈಟ್ಸ್ ಇದೆ, ನಿನಗೆ ಅದು ಕೊಡು, ನಾವು ವೆರಿಫೈ ಮಾಡ್ತೀವಿ. ಗೊತ್ತಾಯ್ತಾ? ಯಾವುದನ್ನೇ ಮನೆ ಆದರೂ ನೀವಾಗಿನ ಆ ಥರ ಅನಧಿಕೃತವಾಗಿ ಹೋದರೆ ಅದು ತಪ್ಪಾಗುತ್ತೆ. ನಾನು ಹೇಳೋದು ನಿಮ್ದು ಏನೇ ಇದ್ರೂ ಆ ಥರ ಅವ್ರೇನಾದ್ರು ತಪ್ಪಾಗಿದೆ ಅದು ಕೊಡಿ, ಅದನ್ನು ವೆರಿಫೈ ಮಾಡ್ಸೋಣ. ಗೊತ್ತಾಯ್ತಾ? ನೀವೇ ಹೇಳಿದ ಮಾಹಿತಿ ಪ್ರಕಾರ ಗಣಮಕ್ಕ ಅನ್ನೋರಿಗೆ ಮನೆ ಇದ್ದಿದ್ದಕ್ಕೆ ವಾಣಿಶ್ರೀ ಕೊಟ್ಟಿದೆ. ನೋಡಪ್ಪ, ಗಣಮಕ್ಕನೋ ಭೀಮವನೋ ನನಗೆ ಗೊತ್ತಿಲ್ಲ. ಒಂದು ನಿಮಿಷ ಹೇಳ್ತೀನಿ ಕೇಳು. ಇಲ್ಲಿ ಆ ಥರ 100 ಇರುತ್ತೆ. ಅಲ್ಲಿ ಮೊದಲೇ ಇಶ್ಯೂ ಇದೆ. ಇಶ್ಯೂನ ವೆರಿಫೈ ಮಾಡಬೇಕಾಗುತ್ತೆ. ನನಗೆ ಹೆಸರುಗಳು ಗೊತ್ತಿರಲ್ಲ. ಹಳೆ ಕಮಿಟಿಯಲ್ಲಿ ಪಾಸ್ ಆಗಿದೆ. ಅದನ್ನಿದ್ರೆ ನೀನು ಕೊಡು, ನಾನು ವೆರಿಫೈ ಮಾಡ್ತೀನಿ. ಇದು 167 ಮನೆ ನಂಬರ್ ಪಕ್ಕದಲ್ಲಿ ಏನಿದೆ ಕೊಡಪ್ಪ. ಇದು ನೀವು ಕೊಟ್ಟಿರೋ 167 ಮನೆ ಪಕ್ಕದಲ್ಲಿ ಖಾಲಿ ಜಾಗದಲ್ಲಿ ಕಟ್ಟಿರೋ ಮನೆ. ಇದು ಇಟ್ಕೊಳ್ಳಿ ಮ್ಯಾಮ್. ಇದು ನೋಡ್ರಿ, ನಮ್ಮ ಹ್ಯಾಂಡಿಕ್ಯಾಪ್ ಆಗಿದ್ದ ಮನೆ ಬೇರೆಯವ್ರಿಗೆ ಕೊಟ್ಟಿದ್ದೀರಾ. ಒಬ್ಬ ವೀಲ್ ಚೇರ್ ಪರ್ಸನ್ ಅಂಗವಿಕಲ ಆಗಿ ಅರ್ಜಿ ಕೊಡಿ. ಈಗ ನಾವು ಬಂದಿರ್ತೀವಿ. ಒಂದು ನಿಮಿಷ ಕೇಳಮ್ಮ, ನಾವು ಹೊಸದಾಗಿ ಬಂದಿರ್ತೀನಿ. ಎಲ್ಲದು ಮಾಹಿತಿ ನಮಗೆ ಇರೋದಿಲ್ಲ. ನಾನು ವೆರಿಫೈ ಮಾಡಿಸ್ಬೇಕಾದ್ರೆ ಅರ್ಜಿ ಕೊಡಿ. ಇವರು ಸ್ಪಂದಿಸಿಲ್ಲ ಅಂದ್ರೆ ಇಲ್ಲೇ ರೆಡಿ ಮಾಡೋಣ. ಗೌರ್ಮೆಂಟ್ ಏರಿಯಲ್ಲಿ ಮೇಡಮ್ ಐ ರಿಕ್ವೆಸ್ಟ್ ಇಂಥ ಸಹಾಯ ಮಾಡಿ ಮೇಡಮ್. ಪರಿಶೀಲನೆ ಅಲ್ಲ. ಈಗ ಇಲ್ಲಿ ಹಳೇದ ಆಗಿರುತ್ತೆ ಆಶ್ರಯ ಕಮಿಟಿಯಲ್ಲಿ, ಅದನ್ನೇ ಹೇಳಿದ್ದೀನಿ. ನಿಮ್ದು ಏನಾದ್ರು ಕೊಡಿ, ನಿಮ್ದು ಏನಿದೆ ರಿಕ್ವೆಸ್ಟ್ ಕೊಡಿ. ನಿಮ್ದು ರಿಕ್ವೆಸ್ಟ್ ಕೊಡಿ, ಕೊಡ್ತೀವಿ. ತೀರಾ ಸದ್ಯ ಅವರು ನಿಮ್ಮ ಅಣ್ಣ ತಮ್ಮ ಅಂದ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ ಒಬ್ಬೊಬ್ಬರೇ ಮಾತಾಡ್ರಿ.
ಅದಕ್ಕೆಲ್ಲ ನಾವು ಕೊಡಿ. ಕೊಡು. ಗೊತ್ತಾಯ್ತಾ? ನಾವು ಜನನೇ ನಮ್ಮ ರಿಪ್ಲೈ ಯಾವಾಗ ಇರ್ತದೆ? ವಾರ 20 ದಿವಸ ಸಮಾಜದಲ್ಲಿ time ಬೇಕು. 20 ದಿನ ಬೇಕಾ? ಕೊಡಪ್ಪ. 20 ದಿನ ಮಾಡಿಲ್ಲ ಅಂದ್ರೆ ನಾವು ದಂಡನೆ ಮಾಡೋದು ಖಾಯ. ಆಯ್ತಾಯ್ತು ಮಾಡಿ. ಆಮೇಲೆ ನಾವೇನ್ ಮಾಡ್ಬೇಕು ಅದು ಮಾಡೋಣ. ಇಲ್ಲಿ ಸಾಮಾನ್ಯ ಕೊಡು ಅವ್ರು ಹೊಸ ಬಂದ ಕೊಡಪ್ಪ, verify ಮಾಡ್ತೀವಿ. ಅವ್ರು ಹೊಸ ಬಂದ ಅಂತ ಕೊಡಪ್ಪ. ಏನ್ ಪ್ರೊಸೀಜರು, ಯಾರಿಗೆ ಅಲರ್ಟ್ ಇವ್ರಿಗೆ ಮನೆ ಕೊಡ್ಬೇಕು ಇಲ್ಲಿ. ನೀನು ಅರ್ಜಿ ಕೊಟ್ರೆ ಈಗ ಹೆಸರು ನೀನ್ ಹೇಳ್ತಿದ್ಯಾ, ನನಗೆ ಗೊತ್ತಿರಲ್ಲ. ಮೊದ್ಲು ಯಾರು ಅಲಾಟ್ಮೆಂಟ್ ಆಗಿರ್ತಾರೆ ಒಂದ್ ನಿಮಿಷ ಕೇಳಪ್ಪ. ಯಾರಿಗೆ ಅಲ್ಲಪ್ಪ, ಒಂದ್ ನಿಮಿಷ ಕೇಳು. ಅವರಿಗೆ ನಗರಸಭೆಯಿಂದಾನೇ ಬಿಡಿಸ್ಕೊಟ್ಟಿರೋದು ಅಶ್ವಥ್ ರಾವ್. ಒಂದ್ ನಿಮಿಷ ಕೇಳಪ್ಪ. ಫಸ್ಟ್ ಪಾರ್ಟಿ ಯಾರು ನನಗೆ ಗೊತ್ತಿಲ್ಲ. ಅಶ್ವಥ್ ರಾವ್ಗೆ ಸೆಕೆಂಡ್ ಪಾರ್ಟಿ ಅಲರ್ಟ್ ಆಗಿರೋದು ನಿಜ ಇದೆ. ಈ ನೋಡಪ್ಪ ಪೂರ್ತಿ ಕೇಳು, ಪೂರ್ತಿ ಕೇಳ್ರಿ. ಅಶ್ವಥ್ ರಾವ್ಗೆ ನಾವು ಜಿನಾನಿಟಿ ಚೆಕ್ ಮಾಡಿಸಿದೀವಿ. ಆಫೀಸ್ ಕಡೆಯಿಂದನೇ 1 ತಿಂಗಳು ಅಬ್ಜೆಕ್ಷನ್ ಕಾಲ್ಫಾರ್ ಮಾಡಿ ಅವ್ರದ್ದು ವೆರಿಫಿಕೇಶನ್ ಮಾಡಿಸಿದೀವಿ RI ಕಡೆಯಿಂದ. ಅವರಿಗೆ ಮನೆ ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಮೋರ್ ಓವರ್ ಅವ್ರಿಗೆ ಆಶ್ರಯ ಕಮಿಟಿಯಿಂದ ಹಕ್ಕುಪತ್ರ ಕೊಟ್ಟಿದ್ದಾರೆ. ಪೂರ್ತಿ ಕೇಳು ಕೇಳು. ಬಟ್ ಅಲ್ಲಿ ಫಸ್ಟ್ ಪಾರ್ಟಿ ಬಂದ್ಬಿಟ್ಟು ಅಲ್ಲಿ ವಾಸ ಇದ್ದಿಲ್ಲ. ಕನ್ಫರ್ಮ್ ಮಾಡ್ಕೊಂಡು ಅವ್ರು ಬಿಡಿಸ್ಕೊಡಿ ಅಂತ ಇಲ್ಲಿ ಅರ್ಜಿ ಕೊಟ್ಟರು. ಇಲ್ಲಷ್ಟೇ ಕೊಟ್ಟಿಲ್ಲ, DC ಆಫೀಸ್ಗೂ ಅರ್ಜಿ ಕೊಟ್ಟಿದ್ರು. ಆ ಬೇಸ್ ಮೇಲೆ ನಾವು ವೆರಿಫೈ ಮಾಡಿ ಅವರಿಗೆ ಬೀಗ ಕೊಟ್ಟಿದ್ದೀವಿ. DC ಅವ್ರ ಪರ್ಮಿಷನ್ ತಗೊಂಡೇ ಕೊಟ್ಟಿರೋದು ಆ ಮನೆಗೆ ಹೋಗ್ಲಿಕ್ಕೆ. ಆ ಮನೆಗೆ ಹೋಗಿ ಅವ್ರು ಸಾಮಾನು ತಗೊಂಡು ಹೋಗಿದ್ದಾರೆ. ಗೊತ್ತಾಯ್ತಾ? ಇಷ್ಟು ಪ್ರೊಸೀಜರ್ ಮಾಡಿ ಕೊಟ್ಟಿದ್ದೀವಿ. ತಡಿ, ಅವರು ಬೀಗ ತೆಗೆದು ಸಾಮಾನು ಇಟ್ಟೋದ್ರು. ನೆಕ್ಸ್ಟ್ ಡೇ ಹಾಲು ಉಗಿಸಿ ಅವ್ರು ಕ್ಲೀನ್ ಮಾಡ್ಕೊಂತಿದ್ರು. ಹೋಗಿ ಒನ್ ಡೇನಾಗಿ ನೀವ್ ಹೆಂಗ್ ಹೊಡೆದು ಬೀಗ ಹೊಡೆದು ಹೆಂಗ್ ಹೋದ್ರಿ ಒಳಗೆ? ಹೆಂಗ್ ಹೋದ್ರಿ ನೀವು? ನೋಡಪ್ಪ, ಅರ್ಜಿ ಕೊಟ್ಟಷ್ಟು ಒಳಗೆ ಹೋಗ್ಬೇಕಂತ ಹೇಳಿದೆ. ನಾವು ಬಿಡಿಸ್ಕೊಂಡು ನಗರಸಭೆ ಸದಸ್ಯ ಕಾರ್ಯದರ್ಶಿ ನಾನು. ಒಂದ್ ನಿಮಿಷ ಕೇಳಪ್ಪ. ಅಲ್ಲಪ್ಪ, ನಾವು ಕೂಗ್ತಾ ಇಲ್ಲ, ನಾನು ಕೇಳಪ್ಪ ಕೇಳು. ನೀವೇನಾದ್ರು ದಬಾಯಿಸ್ತಾ ಇದ್ದೀರಾ? ಒಂದ್ ನಿಮಿಷ ಕೇಳಪ್ಪ. ನಾವೇನ್ ಮಾಹಿತಿ ನಿಮಗೆ ಬಿಡಿಸಲು ಹೇಳ್ತಾ ಇರೋದು. ಅವರಿಗೆ ಬರೀ 3 ತಿಂಗಳಾಗಿದೆ. ನಾನು 3 ದಿನ ಕಮ್ಮಿ ಐತೆ ಅವ್ರ ಮಾಹಿತಿ. ತಕರಾರು ಇದೆಯಲ್ಲ, ಅರ್ಜಿ ಮನೆ ವೆರಿಫೈ ಮಾಡ್ತೀನಿ. ಅದನ್ನೇ ಹೇಳ್ತಿರೋದಾಗ್ಲೇ ನೀನು ಹೇಳೋದಕ್ಕೆ ನಾನು ಹೇಳ್ಬಿಟ್ಟು ವೆರಿಫೈ ಮಾಡಿ ಅಶ್ವಥ್ ರಾವ್ ಕೊಟ್ಟಿರೋದು ನಿಜ ಇದೆ. ಅದನ್ನ ಹೇಳಿ ಯಾರಿಗೆ ಕೊಟ್ಟಿರ್ಲಿ, ಏನೇ ಮಾಡಲಿ, ಅನಾಥರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಲಿ. ಅವ್ರು ಯಾರನ್ನ ಬರ್ಲಿ ಕ್ಯಾನ್ಸಲ್ ಮಾಡಿ ನೀವು ಫಸ್ಟ್ ಕೊಡ್ರಿ. ನೋಡಿ, ಅದಕ್ಕಂತ ಕಮಿಟಿ ಇರುತ್ತೆ. ಅದ್ರ ಮುಂದೆ ನೀವು ಮನೆ ಎಷ್ಟು ಜನ ಇದಾರೆ ಅಲ್ಲಿ? ಡಿಸೈಡ್ ಆಗ್ಬೇಕು. ಡಿಸೈಡ್ ಮೇಡಮ್ ಯಾರನ್ನಾಗಿ ಮೇಡಮ್ ಹೇಳ್ಬೇಕಲ್ರಿ? ಮಾಡಾಗುತ್ತೆ. 20 ದಿನ ಟೈಮು, 20 ದಿನ ಅಲ್ಲೇ ಬಿಡ್ಬೇಡ.